ನಮಸ್ಕಾರ ಕನ್ನಡಿಗರೇ. 19 ವರ್ಷದ ಆಯಾನ್ ಅಹಮದ್ ಎಂಬಾತನು 180ಕ್ಕಿಂತ ಹೆಚ್ಚು ಅಪ್ರಾಪ್ತ ಬಾಲಕಿಯರನ್ನ ದೌರ್ಜನ್ಯಕ್ಕೆ ಎಸಗಿ 350ಕ್ಕಿಂತ ಹೆಚ್ಚು ಅಶ್ಲೀಲ ವಿಡಿಯೋಗಳನ್ನ ತಯಾರಿ ಮಾಡ್ತಾನೆ. ಇದು ಹೇಗೆ ಸಾಧ್ಯ ಅಂತ ಇವಾಗ ಇಡೀ ದೇಶ ಅಲ್ಲ, ಇಡೀ ವಿಶ್ವವೇ ಬೆಚ್ಚಿ ಬೀಳಿಸುವಂತದ್ದು ಮಾಡಿದ್ದಾನೆ. ಈ ಒಬ್ಬ ಯುವಕ ಕೇವಲ 19 ವರ್ಷದ ಯುವಕ, ಮುಂಬೈ ಮಹಾರಾಷ್ಟ್ರದ ಅಮರಾವತಿ ಜಿಲ್ಲೆಯ ಪರ್ವತವಾಡದ ನಿವಾಸಿಯಾಗಿದೆ. ಇವನು ಈ ಹುಡುಗಿಯರನ್ನ ಹೇಗೆ ಫಸಲಾಯಿಸುತ್ತಿದ್ದ ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಯುವ. ಇವನು ಏನ್ ಮಾಡ್ತಿದ್ದ ಅಂದ್ರೆ ಸ್ನ್ಯಾಪ್ಚಾಟ್, ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮೂಲಕ ಹುಡುಗಿಯರನ್ನ ಫ್ರೆಂಡ್ಶಿಪ್ ಮಾಡ್ತಿದ್ದ. ಫ್ರೆಂಡ್ಶಿಪ್ ಮಾಡಿ ಅವರನ್ನು ಫಸಲಾಯಿಸಿ ಅವರನ್ನ ನಂಬಿಕೆಯನ್ನ ಗೆದ್ದುತ್ತಿದ್ದ. ನಂಬಿಕೆಯನ್ನ ಗೆದ್ದ ತಕ್ಷಣ ಏನ್ ಮಾಡ್ತಿದ್ದ ಅಂದ್ರೆ ಮುಂಬೈ ಮತ್ತು ಪುಣೆ ಅಂತ ದೊಡ್ಡ ದೊಡ್ಡ ನಗರಗಳಲ್ಲಿ ಅವರನ್ನ ಕರೆಸುತ್ತಿದ್ದ. ಕರೆಸಿ ಆದ್ಮೇಲೆ ಅವರು ಒಂದು ಕೋಣೆಯಲ್ಲಿ ಹಾಕಿ ಅವರನ್ನ ಪ್ರೀತಿಯಿಂದನೇ ವರ್ತನೆ ಮಾಡುತ್ತಿದ್ದ. ಪ್ರೀತಿಯಿಂದ ವರ್ತನೆ ಮಾಡಿದ ತಕ್ಷಣ ಅವರ ಅಶ್ಲೀಲ ವಿಡಿಯೋಗಳನ್ನ ರೆಕಾರ್ಡ್ ಕೂಡ ಮಾಡ್ತಿದ್ದ. ರೆಕಾರ್ಡ್ ಮಾಡಿದ ನಂತರ ಅವರನ್ನ ಕಳಿಸ್ತಿದ್ದ. ಮತ್ತೆ ಕಳಿಸಿದ ನಂತರ ಅವರನ್ನ ಬ್ಲ್ಯಾಕ್ ಮೇಲ್ ಕೂಡ ಮಾಡ್ತಿದ್ದ. ಏನ್ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ಅಂದ್ರೆ ನೀನು ಕೂಡ ವೇಶ್ಯವಾಟಿಕೆ ಮಾಡು ಎಂಬುದನ್ನ ಅವನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ. ಇನ್ನೊಂದು, ಆ ವಿಡಿಯೋಗಳನ್ನ ಅವನು ಪಾರ್ನ್ ವೆಬ್ಸೈಟ್ ನಲ್ಲಿ ಸೇಲ್ ಕೂಡ ಮಾಡ್ತಿದ್ದ. ಅವನ್ನ ಮಾರುತ್ತಿದ್ದ ಆ ವಿಡಿಯೋಗಳನ್ನ. ಇದರಿಂದ ದುಡ್ಡು ಕೂಡ ಅರ್ನ್ ಮಾಡ್ತಿದ್ದ. ಉಜೇರ್ ಖಾನ್ ಎಂಬಾತನು ಕೂಡ ಆರೋಪಿಯಾಗಿ ಹೊರಹೊಮ್ಮಿದ್ದಾನೆ. ಇದು ಒಂದಲ್ಲ ಎರಡಲ್ಲ ಗುರು, 180ಕ್ಕಿಂತ ಹೆಚ್ಚು ಹುಡುಗಿಯರು. ಇದನ್ನು ಪೊಲೀಸ್ ಠಾಣೆಗೆ ಹೇಗೆ ಮಾಹಿತಿ ಗೊತ್ತಾಯಿತು, ಮತ್ತೆ ಈ ಹುಡುಗಿಯರು ಏನ್ ಮಾಡಿದ್ರು, ಮತ್ತೆ ಆ ಹುಡುಗ ಹೇಗೆ ಸಿಕ್ಕಾಕೊಂಡ ಎಂಬುದನ್ನು 180 ಹುಡುಗಿಯರಲ್ಲಿ 9 ರಿಂದ 10 ಹುಡುಗಿಯರು ಏನ್ ಮಾಡಿದ್ರು ಅಂದ್ರೆ ಆ ಹುಡುಗಿಯರು ತಮ್ಮ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದ್ದಂತೆ ಗಮನಿಸಿದರು. ಗಮನಿಸಿದ ತಕ್ಷಣ ಅವರು ಗಟ್ಟಿ ಮನಸ್ಸು ಮಾಡಿಕೊಂಡು ಅಮರಾವತಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನ ದರ್ಜೆ ಮಾಡ್ತಾರೆ. ದರ್ಜೆ ಮಾಡಿದ ನಂತರ ಆಯಾನ್ ಅಹಮದ್ ನ ಅರೆಸ್ಟ್ ಮಾಡಿ ತನಿಖೆಗೆ ಒಳಪಡಿಸ್ತಾರೆ. ತನಿಖೆ ಒಳಪಡಿಸಿದ ನಂತರ ಅವನ ಮೊಬೈಲ್ ಫೋನ್ ಅಲ್ಲಿ 180ಕ್ಕಿಂತ ಹೆಚ್ಚು ಹುಡುಗಿಯರು, 350ಕ್ಕಿಂತ ಹೆಚ್ಚು ಅಶ್ಲೀಲ ವಿಡಿಯೋಗಳು ಸಿಕ್ಕಾಕೊಂಡ್ಬಿಡ್ತವೆ. ಮತ್ತೆ ಉಜೇರ್ ಖಾನ್ ಎಂಬಾತನ ಮುಖ್ಯ ಆರೋಪಿಯಾಗಿ ಇನ್ನೊಬ್ಬ ಆರೋಪಿಯಾಗಿ ಅವನು ಕೂಡ ಹೊರಹೊಮ್ಮುತ್ತಾನೆ. ಪೋಸ್ಕೋ ಆಕ್ಟ್ ಮತ್ತೆ ಐಟಿ ಆಕ್ಟ್ ಮೂಲಕ ಅವನ ಮೇಲೆ ಕ್ರಮವನ್ನ ಜರುಗಿಸುತ್ತಾರೆ. ಅಯಾನ್ ಅಹಮದ್ನ ಅಕ್ರಮ ಮನೆಯನ್ನು ಕೂಡ ಬುಲ್ಡೋಸರ್ ನಿಂದ ಉರುಳಿಸುತ್ತಾರೆ, ಅಂದ್ರೆ ಧ್ವಂಸಗೊಳಿಸುತ್ತಾರೆ. ಸೊ ಈ ರೀತಿಯಲ್ಲಿ ಈ ಘಟನೆ ವರದಿಯಾಗಿದೆ. ಇದರಿಂದ ಹುಡುಗಿಯರಿಗೆ ಮತ್ತು ನಮ್ಮ ದೇಶದಂತ ಹುಡುಗಿಯರಿಗೆ ಏನು ಪಾಠ ಕಲಿಲಿಕ್ಕೆ ಸಿಗುತ್ತೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಕೆಟ್ಟವರು ಯಾರು ಒಳ್ಳೆಯವರು ಎಂಬುದು ಅರ್ಥ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಹುಡುಗಿಯರಲ್ಲಿ ಏನಂದ್ರೆ ಎಲ್ಲಾ ಹುಡುಗರನ್ನ ಗಮನಿಸಿ ಅವರ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿ, ಎಲ್ಲಾ ಚೆಕ್ ಮಾಡಿದ ನಂತರ ಅವರನ್ನ ದೋಸ್ತಿಗೆ ಎಲ್ಲ ಕರೆದ್ರೆ ಹೋಗ್ಲಿಕ್ಕೆ ರೆಡಿ ಆಗರಿ. ಇಲ್ಲಾದ್ರೆ ಈ ತರದ ಕ್ರಮಕ್ಕೆ, ಈ ತರದ ಒಂದು ದೌರ್ಜನ್ಯಕ್ಕೆ ನೀವು ಕೂಡ ಒಳಗಾದ್ರೆ ನೀವು ಕೂಡ ಇದರಿಂದ ಎಚ್ಚರಿಕೆಯನ್ನ ವಹಿಸಿ ಅಂತ ಹೇಳಿ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ ತನಕ ಬಾಯ್ ಬಾಯ್. ಈ 180 ಸಂಖ್ಯೆಗಳಿದ್ದಾವಲ್ಲ, 180 ಹುಡುಗಿಯರ ಸಂಖ್ಯೆಗಳಿದ್ದಾವಲ್ಲ, ಇದರಲ್ಲಿ ಅಧಿಕೃತ ದಾಖಲೆಗಳು ಇಲ್ಲ ಇನ್ನೂ ಮಟ್ಟ. ಇದು BJP ಸಂಸದವರು ಯಾರೋ ಬೋಂಡೆ ಅನ್ನೋರು ಯಾರೋ ಇದನ್ನ 180ಕ್ಕೆ ಹೇಳಿದ್ದಾರೆ. ಬಟ್ 8 ರಿಂದ 9 ಹುಡುಗಿಯರು ಏನಿದ್ದಾರಲ್ಲ, ಇದು ಮಾತ್ರ ನಿಜಾನೇ. ಬಟ್ 180 ಏನಿದೆ ಅಲ್ಲ, ಇನ್ನೂ ಅಧಿಕೃತವಾಗಿ ಸಿಕ್ಕಿಲ್ಲ ಮಾಹಿತಿ. ಓಕೆ, ಇದನ್ನ ನೆನಪಲ್ಲಿ ಹಿಡ್ಕೊಳ್ಳಿ.